ನಮಸ್ತೆ ಎಲ್ರಿಗೂ, ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ತುಂಬಾ ಸಿಂಪಲ್ಲಾಗಿ ಯಾವುದೇ ರೀತಿಯ ಕ್ರೀಮ್ ಆಗಲಿ, ಕಸ್ಟರ್ಡ್ ಪೌಡ್ರ್ ಆಗಲಿ, ಮಿಲ್ಕ್ ಪೌಡ್ರ್ ಆಗಲಿ, ಕಲರ್ ಆಗಲಿ ಬಳಸದೆ ಕೇವಲ 1 ಗ್ಲಾಸ್ ಹಾಲು, 1-2 ಮಾವಿನ ಹಣ್ಣಿದ್ರೆ ಸಾಕು. ಅಂಗಡಿಯಲ್ಲಿ ಸಿಗೋ ರೀತಿಯಲ್ಲೇ ಐಸ್ ಕ್ರೀಮ್ನ ಹೆಲ್ದಿಯಾಗಿರ್ತಕ್ಕಂಥ ರೀತಿಯಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ 2 ಗಂಟೆ ಮುಂಚಿತವಾಗಿ 5-6 ಗೋಡಂಬಿಗಳನ್ನ ನೆನೆಸಿಟ್ಕೊಂಡಿದ್ದೆ. ನೋಡಿ, 2 ಗಂಟೆ ಮುಂಚಿತವಾಗಿ ನೆನೆಸಿಟ್ಕೊಂಡ್ರೆ ಸಾಕು. ಟೈಮ್ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಬಿಸಿ ನೀರು ಹಾಕಿ 1 ಗಂಟೆ ಅಥವಾ ಅರ್ಧ ಗಂಟೆ ಆದರೂ ಕೂಡ ನೆನೆಸ್ಕೊಳ್ಬೋದು. ಇವಾಗ ನೆನೆಸಿರ್ತಕ್ಕಂಥ ಗೋಡಂಬಿನ ಒಂದು ಮಿಕ್ಸರ್ ಜಾರಿಗೆ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ನೋಡಿ, ಈ ರೀತಿ ನಾವು ಹಾಕಿರ್ತಕ್ಕಂಥ ಅಂದರೆ ನೆನೆಸಿರ್ತಕ್ಕಂಥ ಗೋಡಂಬಿನ ನೈಸಾಗಿ ಪೇಸ್ಟ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗಿದು ರೆಡಿಯಾಗಿದೆ. ಇದನ್ನು ಎತ್ತಿಟ್ಕೊಂಡಿದ್ದೀನಿ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 1 ಗ್ಲಾಸ್ ಆಗುವಷ್ಟು ಗಟ್ಟಿಯಾಗಿರ್ತಕ್ಕಂಥ ಹಾಲನ್ನು ತೊಗೊಂಡಿದ್ದೀನಿ. ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಡಬಲ್ ಕೂಡ ಮಾಡ್ಕೊಳ್ಬೋದು. ಆದರೆ ಇಲ್ಲಿ ಹಾಲನ್ನು ನಾವು ಎಷ್ಟು ಗಟ್ಟಿಯಾಗಿ ತೊಗೊಂಡಿರ್ತೀವೋ ಅಷ್ಟು ಐಸ್ ಕ್ರೀಮು ಕ್ರೀಮಿಯಾಗಿ ಬರುತ್ತೆ. ಹಾಗಾಗಿ ಒಂದು ಸ್ವಲ್ಪನೂ ನೀರು ಬೆರೆಸದೇ ಇರ್ತಕ್ಕಂಥ ಹಾಲನ್ನು ತೊಗೊಳ್ಳೋದು ಉತ್ತಮ. ಇವಾಗ ಈ ಹಾಲನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕೆನೆ ಕಟ್ಕೊಳ್ಳೋವರೆಗೂ ಕಾಯಿಸ್ಕೊಳ್ಬೇಕು. ಕಾಯಿಸುವಾಗ ಒಂದು ಸ್ವಲ್ಪ ಮಧ್ಯದಲ್ಲಿ ಕೈಯಾಡಿಸ್ತಾ ಇರಿ, ಇಲ್ಲ ಅಂತಂದರೆ ತಳ ಅಂಟ್ಕೊಳ್ಳುತ್ತೆ. ಹಾಗಾಗಿ ನೀವು ಕಾಯಿಸುವಾಗ ಈ ರೀತಿ ಕೈಯಾಡಿಸ್ತಾ ಬನ್ನಿ. ಇವಾಗ ನೋಡಿ, ಕೆನೆಗಟ್ಕೊಂಡಿದೆ. ಹಾಲು ಒಂದು ಮಟ್ಟಿಗೆ ಕಾದಿದೆ. ಎಲ್ಲಿವರೆಗೂ ಕಾಯಿಸಬೇಕು ಅಂತಂದರೆ ನಾವು ತೊಗೊಂಡಿರ್ತಕ್ಕಂಥ ಹಾಲಲ್ಲಿ ಒಂದು 1/4 ಭಾಗದಷ್ಟಾದರೂ ಕಡಿಮೆ ಆಗಬೇಕು. ಆ ರೀತಿ ಹಾಲು ಕಾಯಿಸ್ಕೊಳ್ಬೇಕು. ಇವಾಗ ನಾನು ಕೂಡ ಒಂದು 1/4 ಭಾಗದಷ್ಟು ಹಾಲು ಕಡಿಮೆ ಆಗಿದೆ. ಇವಾಗ ರುಬ್ಬಿಟ್ಟಿರ್ತಕ್ಕಂಥ ಒಂದು ಗೋಡಂಬಿ ಮಿಶ್ರಣನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಗೋಡಂಬಿ ಮಿಶ್ರಣ ಸೇರಿಸ್ಕೊಂಡು ಆದಮೇಲೆ ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಹಾಲನ್ನು ಕಾಯಿಸ್ತಾ ಬರಬೇಕು. ಈ ರೀತಿ ಕಾಯಿಸೋದ್ರಿಂದ ಹಾಲು ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ. ಇವಾಗ ನೋಡಿ, ಹಾಲು ಒಂದು ಮಟ್ಟಿಗೆ ಗಟ್ಟಿಯಾಗಿದೆ. ಅಂದರೆ ಗೋಡಂಬಿ ಮಿಶ್ರಣ ಹಾಕಿರೋದ್ರಿಂದ ಹಾಲು ಗಟ್ಟಿಯಾಗಿದೆ. ಇಷ್ಟಾದರೆ ಸಾಕು. ಗ್ಯಾಸ್ನ ಆಫ್ ಮಾಡಿ ಇದನ್ನು ನಾವು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಒಂದು ಸೈಡಲ್ಲಿ ಇಡೋಣ. ಈ ಸೈಡಲ್ಲಿ ನಾನು 2 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ನೋಡಿ, ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಹಣ್ಣುಗಳನ್ನು ಜಾಸ್ತಿ ಕೂಡ ಬಳಸ್ಕೊಳ್ಬೋದು. 1 ಗ್ಲಾಸ್ ಹಾಲಿಗೆ 2-3 ಮಾವಿನ ಹಣ್ಣು ಸಾಕಾಗುತ್ತೆ. ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ 2 ಗ್ಲಾಸು ಹಾಲಿಗೆ 5 ಮಾವಿನ ಹಣ್ಣನ್ನು ತೊಗೊಳ್ಬೋದು. ಇವಾಗ ನಾವು ಮಾವಿನ ಹಣ್ಣಿನಲ್ಲಿರ್ತಕ್ಕಂಥ ಪಲ್ಪನ್ನು ಮಾತ್ರ ತಗೊಳ್ತಿದ್ದೀನಿ. ನೋಡಿ, ಈ ರೀತಿ 2 ಮಾವಿನ ಹಣ್ಣಿನಲ್ಲಿರ್ತಕ್ಕಂಥ ಪಲ್ಪನ್ನು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನೋಡಿ, ತೆಗೆದಿರ್ತಕ್ಕಂಥ ಮಾವಿನ ಹಣ್ಣಿನ ಪಲ್ಪನ್ನ ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ತಿದ್ದೀನಿ. ಈ ರೀತಿ ಎಷ್ಟು ಮಾವಿನ ಹಣ್ಣಿನ ಪಲ್ಪ್ ತೆಗೆದಿಟ್ಕೊಂಡಿರ್ತೀರಿ ಅಷ್ಟೂ ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ಸ್ವಲ್ಪನೂ ನೀರು ಹಾಕದೆ ನುಣ್ಣಗೆ ಅಂದರೆ ನೈಸಾಗಿ ಪೇಸ್ಟ್ ರೀತಿಯಲ್ಲಿ ಇದನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಒಂದು ಸ್ವಲ್ಪನೂ ಪಲ್ಪ್ ಇರಬಾರ್ದು. ನೈಸಾಗಿ ರುಬ್ಕೊಂಡಿಟ್ಕೊಳ್ಳಿ, ಆದರೆ ನೀರನ್ನ ಸೇರಿಸ್ಕೊಳ್ಬಾರ್ದು. ಇವಾಗ ಇದು ರೆಡಿಯಾಗಿದೆ. ಇದನ್ನು ಒಂದು ಸೈಡಲ್ಲಿ ಇಡೋಣ. ಆರಲಿಕ್ಕೆ ಅಂದರೆ ತಣ್ಣಗಾಗಲಿಕ್ಕೆ ಬಿಟ್ಟಿರ್ತಕ್ಕಂಥ ಹಾಲು ಕೂಡ ತಣ್ಣಗಾಗಿದೆ ಕಂಪ್ಲೀಟಾಗಿ. ನೋಡಿ, ಈ ರೀತಿ ಕರೆಕ್ಟಾಗಿ ತಣ್ಣಗಾಗಿರಬೇಕು. ಒಂದು ಸ್ವಲ್ಪನೂ ಬಿಸಿ ಅನ್ನಿಸ್ಬಾರ್ದು. ಹಾಗೆ ಕೆನೆ ಕಟ್ಕೊಂಡಿರುತ್ತಲ್ಲ, ಆ ಕೆನೆನ ನೀವು ಯಾವುದೇ ಕಾರಣಕ್ಕೂ ತಗೊಳ್ಬಾರ್ದು. ಯಾಕಂದರೆ ಅದೇ ಕ್ರೀಮ್ ರೀತಿಯಲ್ಲಿ ಕೆಲಸ ಮಾಡುತ್ತೆ ಐಸ್ ಕ್ರೀಮಿಗೆ. ಹಾಗಾಗಿ ಕೆನೆನ ತಗೊಳ್ಳೋಕೆ ಹೋಗಬಾರ್ದು, ಅದರಲ್ಲೇ ಬಿಡಿ. ಇವಾಗ ನುಣ್ಣಗೆ ಅಥವಾ ನೈಸಾಗಿ ರುಬ್ಬಿರ್ತಕ್ಕಂಥ ಒಂದು ಮಾವಿನ ಹಣ್ಣಿನ ಪಲ್ಪನ್ನ ಮಿಶ್ರಣನ ನಾನಿಲ್ಲಿ ಹಾಲಿಗೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಮಾವಿನ ಹಣ್ಣು ಹಾಗೆ ಹಾಕಿರ್ತಕ್ಕಂಥ ಹಾಲು 2 ಕರೆಕ್ಟಾಗಿ ಹೊಂದ್ಕೊಳ್ಬೇಕು. ಹಾಗಾಗಿ ಒಂದ್ಸರಿ ಈ ರೀತಿ ನೀಟಾಗಿ ಕೈಯಾಡಿಸ್ಕೊಳ್ಳಿ. ಈ ರೀತಿ ಕೈಯಾಡಿಸ್ಕೊಂಡು ಆದಮೇಲೆ ಇಲ್ಲಿ ಸ್ವೀಟಿಗೋಸ್ಕರ ನಾನು ಒಂದು ಬೆಲ್ಲನ ಉಪಯೋಗಿಸ್ಕೊಳ್ತಿದ್ದೀನಿ. ಬೆಲ್ಲ ಒಂದು 1/4 ಕಪ್ ಆಗುವಷ್ಟು ಮಾತ್ರ ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ಬೆಲ್ಲದ ಬದಲಿಗೆ ನೀವು ಸಕ್ಕರೆ ಕೂಡ ಸೇರಿಸ್ಕೊಳ್ಬೋದು. ಹಣ್ಣೇನಾದರೂ ಸ್ವೀಟ್ ಇತ್ತು ಅಂತಂದರೆ 2 ಸ್ಕಿಪ್ ಮಾಡ್ಕೊಳ್ಬೋದು. ಹಣ್ಣಿನ ಸ್ವೀಟ್ನೆಸ್ನ ನೋಡಿಕೊಂಡು ಬೆಲ್ಲ ಅಥವಾ ಸಕ್ಕರೆನ ಸೇರಿಸ್ಕೊಳ್ಳಿ. 1/4 ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ನೋಡಿ, ನ್ಯಾಚುರಲ್ ಆಗಿರ್ತಕ್ಕಂಥ ಕಲರಲ್ಲಿ ನಾವು ಈ ಒಂದು ಮ್ಯಾಂಗೋ ಐಸ್ ಕ್ರೀಮ್ನ ಮಾಡ್ಕೊಳ್ಬೋದು. ಕೇಸರಿ ಇರಲಿ ಅಥವಾ ಕಲರ್ ಇರಲಿ, ಯಾವುದನ್ನು ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇವಾಗ ಎಲ್ಲನೂ ಮಿಶ್ರಣ ಮಾಡಾದಮೇಲೆ ಅಂದರೆ ಮಾವಿನ ಹಣ್ಣು ಹಾಗೆ ಹಾಲಿನ ಮಿಶ್ರಣನ ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ಆನ್ ಆ್ಯಂಡ್ ಆಫ್ ಮಾಡ್ತಾ ಇದನ್ನು ಕೂಡ ನಾವು ಒಂದ್ಸರಿ ರುಬ್ಕೊಂಡು ಬರಬೇಕಾಗತ್ತೆ. ಆನ್ ಆ್ಯಂಡ್ ಆಫ್ ಮಾಡಿ ರುಬ್ಕೊಳ್ಳಿ. ಇವಾಗ ನೋಡಿ, ರುಬ್ಬಿದ್ದಾಗಿದೆ. ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಇವಾಗ ಐಸ್ ಕ್ರೀಮ್ ಬ್ಯಾಟರ್ ರೆಡಿಯಾಗಿದೆ. ನೋಡಿ ಎಷ್ಟು ಸಿಂಪಲ್ಲಾಗಿ ರೆಡಿಯಾಗಿದೆ ಅಂತ. ತುಂಬಾ ಈಸಿಯಾಗಿ ಈ ಒಂದು ಮಾವಿನ ಹಣ್ಣಿನ ಐಸ್ ಕ್ರೀಮ್ನ ಮಾಡ್ಕೊಳ್ಬೋದು.
ನಾನಿಲ್ಲಿ ಒಂದು ಸ್ಟೀಲ್ ಬಾಕ್ಸ್ನ ತೊಗೊಂಡಿದ್ದೀನಿ. ನೀವು ಬೇಕು ಅಂತಂದರೆ ನಿಮ್ಮ ಕಡೆ ಯಾವುದು ಏರ್ ಟೈಟಾಗಿ ಮುಚ್ಚತಕ್ಕಂಥ ಬಾಕ್ಸ್ ಇದೆ ಅದೇ ಬಾಕ್ಸ್ನ ತೊಗೊಳ್ಳಿ. ಇವಾಗ ರೆಡಿ ಮಾಡಿರ್ತಕ್ಕಂಥ ಐಸ್ ಕ್ರೀಮ್ ಬ್ಯಾಟರ್ನ ಈ ಒಂದು ಸ್ಟೀಲ್ ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇದೇ ರೀತಿಯಲ್ಲಿ ನೀವು ಡೈರೆಕ್ಟಾಗಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ನಾನು ಮಕ್ಕಳಿಗೆ ಇಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಮೇಲ್ಗಡೆ ಡ್ರೈ ಫ್ರೂಟ್ಸು ಪಿಸ್ತಾನ ಸೇರಿಸ್ಕೊಂಡಿದ್ದೀನಿ. ಅದರ ಜೊತೆಗೆ ಒಂದು ಸ್ವಲ್ಪ ಟುಟ್ಟಿ ಫ್ರೂಟಿ ಕೂಡ ಸೇರಿಸ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇವಾಗ ಇದನ್ನು ನಾವು ಕ್ಲೋಸ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ನೀವು ಹಾಲಿನ ಪಾಕೆಟ್, ಯಾವ ಹಾಲಿನ ಪಾಕೆಟ್ ಬಳಸಿರ್ತೀರಿ ಅದೇ ಒಂದು ಪಾಕೆಟಿಂದ ಈ ರೀತಿ ಮೇಲ್ಗಡೆ ಮುಚ್ಕೊಂಡು ಮೇಲ್ಗಡೆಯಿಂದ ಒಂದು ಲಿಡ್ಡಿಂದ ಟೈಟಾಗಿ ಕ್ಲೋಸ್ ಮಾಡಿ ಈ ಒಂದು ಐಸ್ ಕ್ರೀಮ್ನ ಫ್ರಿಜ್ಜಲ್ಲಿ 6 ಗಂಟೆವರೆಗೂ ನಾವು ರೆಸ್ಟ್ ಮಾಡಲಿಕ್ಕೆ ಇಡಬೇಕಾಗತ್ತೆ. ಇವಾಗ ನೋಡಿ, ಒಂದು 6 ಗಂಟೆ ಆಗಿತ್ತು, ತೆಗೆದು ತೋರಿಸ್ತಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಐಸ್ ಕ್ರೀಮ್ನ, ಮಾವಿನ ಹಣ್ಣಿನ ಐಸ್ ಕ್ರೀಮ್ನ ಮಕ್ಕಳಿಗೆ ಹೆಲ್ದಿಯಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ಮಾಡಿಕೊಡ್ಬೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. 1 ಗ್ಲಾಸ್ ಹಾಲು, 2 ಮಾವಿನ ಹಣ್ಣಿನಿಂದ ಹೆಚ್ಚು ಕಡಿಮೆ ಒಂದು ಫ್ಯಾಮಿಲಿ ಪ್ಯಾಕ್ ಆಗುವಷ್ಟು ಐಸ್ ಕ್ರೀಮ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಈ ಒಂದು ಐಸ್ ಕ್ರೀಮಿಗೆ ಫುಡ್ ಕಲರ್ ಆಗಲಿ, ಕಸ್ಟರ್ಡ್ ಪೌಡರ್ ಆಗಲಿ, ಮಿಲ್ಕ್ ಪೌಡರ್ ಆಗಲಿ, ಕೇಸರಿ ಆಗಲಿ, ಹಾಗೆ ಯಾವುದೇ ರೀತಿಯ ಕ್ರೀಮ್ನ ಬಳಸದೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಈ ಹಿಂದೆ ಕೂಡ ಹಲವಾರು ರೀತಿಯ ಈ ಒಂದು ಐಸ್ ಕ್ರೀಮ್ ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಸಿಂಪಲ್ ಆಗಿರ್ತಕ್ಕಂಥ ಕ್ರೀಮಿಯಾಗಿರ್ತಕ್ಕಂಥ ಒಂದು ಐಸ್ ಕ್ರೀಮ್ನ ನಾವು ಕೇವಲ ಮಾವಿನ ಹಣ್ಣು ಹಾಲನ್ನ ಬಳಸ್ಕೊಂಡು ಮಾಡಿರ್ತಕ್ಕಂಥ ಐಸ್ ಕ್ರೀಮ್ ರೆಡಿಯಾಗಿದೆ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.